ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಪಿಶಾಚ ಯೋಗ ಅನ್ನತಕ್ಕಂಥದ್ರ ಬಗ್ಗೆ ಹೇಳಿದೆ. ಒಂದು ರೀತಿ ಪಿಶಾಚಿ ಹತ್ತಿರ ಏನೋ ಒಂದು ಗಾಳಿ ಸೋಕಿದೆ, ಹೃದಯ ಸ್ತಂಭನ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ತುಂಬ ಎಚ್ಚರಿಕೆಯಿಂದ ಇರಿ ಎಲ್ಲರೂ. ಮನೆಯಲ್ಲಿ ಹೃದಯ ಸ್ತಂಭನ, ಇಲ್ಲಿ ನಡೆದಿರೋ ದುರಂತದಲ್ಲೂ ಕೂಡ ಉಸಿರು ಕಟ್ಟಿ ಸತ್ತಿದ್ದಾರೆ ಅನ್ನತಕ್ಕಂಥದ್ದು ಮಾಹಿತಿಗಳು ತುಂಬ ಬರ್ತಿದೆ. ಆ ಜನಗಳು ಲಕ್ಷಾಂತರ ಜನ ತಲೆ ಉಸಿರಾಡ್ಲಿಕ್ಕಾಗದೆ ಅನ್ನತಕ್ಕಂಥದ್ದು. ಎಲ್ಲಿ ಕುಳಿತಿದ್ದಾನೆ? ಕುಜ ಸಿಂಹದಲ್ಲಿ, ಕೇತುವಿನ ಜೊತೆಯಲ್ಲಿ. ಹೃದಯಾಘಾತಕ್ಕೆ ಸಂಬಂಧಿತ ಕಾಯಿಲೆಗಳಿರೋರು ತುಂಬ ಹುಷಾರಿದೆ. ಇಲ್ಲ ಅಂದರೂ ಕೂಡ ನಿಮ್ಮ ಉಸಿರಾಟದಲ್ಲಿ ತುಂಬ ಏರುಪೇರಾಗ್ತಿದೆ. ದಯಮಾಡಿ ಒಂದು 10 ಮೆಟ್ಲು ಹತ್ತಿ ಇಳಿರಿ. 10 ಮೆಟ್ಲು ಹತ್ತಿ ಇಳಿರಿ. ಯಾವ ರೀತಿ ನಿಮ್ಮ ಹೃದಯದ ಉಸಿರಾಟದಲ್ಲಿ ಏರುಪೇರಿದೆ ಸೂಕ್ಷ್ಮವಾಗಿ ಗಮನಿಸಿ. ವೃಶ್ಚಿಕ ರಾಶಿ, ರಾಶಿಯಾಧಿಪತಿಗೆ ಸ್ತಂಭನ ಕೇಂದ್ರದಲ್ಲಿ ನಡೀತಿದೆ. 100% ನಿಮ್ಮ ಮನೇಲಿ ಒಂದು ಆಟೋ ಬಾಂಬ್, ನಿಮ್ಮ ಸುತ್ತಮುತ್ತಲು ಏನೋ ಒಂದು ಆಟೋ ಬಾಂಬ್ ಇದೆ. ಅಗ್ನಿಗೊಂಡವೇ ವೃಶ್ಚಿಕ ರಾಶಿ. ಒಳ ಹುಟ್ಟಿದವರು ವ್ಯವಹಾರ ವ್ಯಾಪಾರ ಒಂದಾನೆ ಮನೆ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು. ಮೇಲಿಟ್ಟಿರೋನ್ ಕರ್ಕೊಂಡು ಬಂದು ಕೆಳಗಡೆನೂ ಬಿಸಾಕ್ಬೋದು. ಸುಮ್ಮನೆ ಮೆಟ್ಲಲ್ಲಿ ಹತ್ತ ಜಾರು ಬಿದ್ದಿದ್ದಾರೆ. ಮೊನ್ನೆ ಒಬ್ರು ಅಮ್ಮಮ್ಮ ಅನ್ನಿಸ್ಬಿಟ್ಟಿದೆ. ಸಡನ್ ಸ್ಟ್ರೋಕ್ ಹೊಡೆದಿದೆ. ಫಿಟ್ ಮ್ಯಾನ್, ಹೆಲ್ತಿ, ವಾಕಿಂಗ್ ಎಲ್ಲ ಮಾಡ್ತಿದ್ದ ವ್ಯಕ್ತಿಗೆ ಏನೋ ಮನೆಯಲ್ಲಿ ಮಗಳು ಮೆಡಿಸನ್ ಓದ್ತಿರೋ ಮಗಳು ಏನೋ ನಡೀತಿದೆ ಪಪ್ಪ, ಮಾತಾಡ್ತಿಲ್ಲ, ನಿಂಗೆ ಅಂತಿದ್ಯಾ ಅಂತ ತಟ್ಟನ್ನು ತಗೊಂಡೋದ್ರೆ 3 ಕಡೆ ಬ್ಲಾಕ್ ಇದೆ ಅಂತ. ವೃಶ್ಚಿಕಂ ಆರೋಗ್ಯ ಗಮನಂ. ನಿಮ್ ಸುತ್ತಮುತ್ತ ಏನೋ ನಡೀತಿದೆ, ಜಾಗ್ರತೆ. ನೀವು 48 ದಿನ ಕುತ್ಕೊಬಿಡ್ಬೇಕು. ಮನೆ ಬಾಗಿಲಿಗೆ ಒಂದು ದೀಪ, ಮನೆಯಲ್ಲೊಂದು ದೀಪ, ರುದ್ರಪಾರಾಯಣ, ಮಹಾಮೃತ್ಯುಂಜಯ ಮಂತ್ರ ಪಾರಾಯಣ, ಜಪ ತಪ, ದುರ್ಗಾ ಪಾರಾಯಣ, ಲಲಿತಾ ಸಹಸ್ರನಾಮ. ಖಂಡಿತ ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಏನೋ ಒಂದು ನಡೆದಿದೆ. ಖಂಡಿತ ತುಂಬಾ ಜನ ಹಾಕ್ತಿರಿ. ದುರಂತಗಳು, ಅವಘಡಗಳು, ಅಪಘಾತಗಳು, ದುರಭಿಮಾನಗಳು, ಗಲಾಟೆಗಳು, ಕಿರಿಕಿರಿಗಳು, ಪೊಲೀಸ್ ಸ್ಟೇಷನು, ಆರೋಗ್ಯವೋ, ಹಿರಿಯರಿಗೊಂದು ಕಂಟಕವೋ ಏನೋ ನಡೆದಿರತಕ್ಕಂಥದ್ದು ನಡೆದಿದೆ. ನಿಮ್ಮ 4 ಮನೆ ಚೆಕ್ಮೇಟ್ ಇಟ್ಬಿಟ್ಟಿದ್ದಾನೆ. 10ನೇ ಮನೆ ನಿಮ್ಮ ಮನೆ ಪ್ಲಸ್ 4ನೇ ಮನೆ 7ನೇ ಮನೆ ಇಷ್ಟು ನೋಡ್ತಿದ್ದಾನೆ. ತಾಯಿಗೆ, ಒಡ ಹುಟ್ಟಿದವರಿಗೆ, ನಿಮ್ಮ ವೃತ್ತಿಗೆ ಅಲ್ಲೊಂದುಂಟು. ತುಂಬಾ ಎಚ್ಚರಿಕೆ. ಜುಲೈ 28ರವರೆಗೂ ಒಂಥರ ಕರೆಂಟ್ ಪೋಲ್ನೇ ಇಟ್ಕೊಬಿಟ್ಟಿದ್ದೀರಿ ನೀವು. ನಿಮ್ಮ ಮನೆ ಮೇಲೆನೆ ಕರೆಂಟ್ ಪೋಲು. ನಿಮಗೆ ಸಿಡಿಲ್ ಬಂದು ಬಡಿಯೋ ಹಾಗೆ, ಮಿಂಚು ಬಂದು ಬಡಿಯೋ ಹಾಗೆ ಈ ಪಿಶಾಚ ಬಾಧೆಯುಂಟು. ಜಾಗ್ರತೆ, 100% ಜಾಗ್ರತೆ. ಅದಕ್ಕೊಂದು ಹೇಳ್ಕೊಡ್ತೇನೆ. ನಿಮಗೆ ಇದರ ಪ್ರಭಾವವಾಗಿದೆಯಾ ಇಲ್ಲವಾ? ನಿಮ್ಮ ಮನೆಗೆ ಕಳ್ಳರು ಬಂದು ಬೀಳ್ಬೋದು, ಇಲ್ಲ ಪೊಲೀಸ್ ರೈಡ್ ನಡಿಬೋದು, ಇನ್ಕಮ್ ಟ್ಯಾಕ್ಸ್ ರೈಡ್ ನಡಿಬೋದು, ಏನೋ ಒಂದು ಎಲ್ಲಿಂದಲಾದರೂ. ಇದನ್ನ ಹೇಗೆ ತಿಳ್ಕೋಬೇಕು ಅನ್ನೋದಾದರೆ, ಇವತ್ತು ಪುಟ್ಟದಾಗಿ ಮನೆ ದೇವ್ರಿಗೊಂದು ಪೂಜೆ ಮಾಡಿಬಿಟ್ಟು, ಆಗ್ನೇಯ ದಿಕ್ಕಿನಲ್ಲಿ ಆಯಿತು ಅಂತ ಹೇಳಿದ್ರೆ, ಇಲ್ಲ ಉತ್ತರದ ದಿಕ್ಕಿನಲ್ಲಿ, ನಾರ್ತ್ ಈಸ್ಟಲ್ಲಾಗಲಿ ಮನೆಯಲ್ಲಿ ಎಲ್ಲ ದೀಪ ಆರಿಸಿ ಮಲಗೋಕ್ ಮೊದಲು ಒಂದು ದೀಪ ಹಚ್ಬಿಟ್ಟು ಮಲಗ್ಕೊಳ್ಳಿ. ಅಖಂಡ ದೀಪದ ತರ ಒಂದು ಎಣ್ಣೆ ಬತ್ತಿ ದೀಪ ಹಾಕಿಬಿಟ್ಟು, ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿಬಿಟ್ಟು, ಒಂದು ಅಗ್ನಿಮೂಲೆ ಆಯ್ತು, ಈಸ್ಟ್ ಸೌತ್ ಕಾರ್ನರ್, ಇಲ್ಲವೇ ನೈಋತ್ಯ ಮೂಲೆ, ವೆಸ್ಟ್ ಸೌತ್ ಕಾರ್ನರ್, ಇಲ್ಲವೇ ನಾರ್ತ್ ಈಸ್ಟ್ ಕಾರ್ನರ್, ಯಾವ ಮೂಲೆ ಆದರೂ ಸರಿ, ವಾಯುವ್ಯ ಮೂಲೆ ಆದರೂ ಸರಿ, ಒಂದು ದೀಪವನ್ನ ಹಚ್ಚಿಬಿಟ್ಟು ಭಗವಂತನನ್ನ ನೆನೆಸ್ಕೊಂಡು ದಾರಿ ತೋರಿಸುವಂತ ಮಲ್ಕೊಳ್ಳಿ. ಒಂದು ಪುಟ್ಟ ದೀಪ, ಇಷ್ಟು ದೊಡ್ಡ ದೀಪ ಅಲ್ಲ, ಒಂದು ಪುಟ್ಟ ದೀಪ, ಮಣ್ಣಿನ ದೀಪ ಆದ್ರೂ ಸರಿ, ದೀಪ ಹಚ್ಬಿಟ್ಟು ಜಪ ಮಾಡ್ಕೊಂಡು ದಾರಿ ತೋರಿಸಿ ಅಂತ. ಬೆಳಿಗ್ಗೆ
ಆ ದೀಪವನ್ನ ನೋಡಿ, ಮುಖ್ಯವಾಗಿ ಬೆಳ್ಳಿ ದೀಪವು ಪಂಚಲೋಹದ ದೀಪವಾಗಿದ್ರೆ ಸುಟ್ಟು ಕರಕಲಾಗಿರೋದು, ಕಪ್ಪಗಾಗಿರೋದು ಏನಾದರೂ ನಡೆದಿದ್ದರೆ, ಇಲ್ಲ ಹಚ್ಚಿರುವ ದೀಪ ಆರಿ ಹೋಗಿದ್ದರೆ, ನಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ದೀಪ ಹಚ್ಚಿ ಮಕ್ಕಳೇ. ಆ ಮನೆಗೊಂದು ಆಪತ್ತು ಉಂಟು, ಎರಗಲುಂಟು, ನಿಶ್ಚಿತಂ ಆಲ್ರೆಡಿ ಎರಗಿರಬೇಕು. ಆಲ್ರೆಡಿ ಪ್ಲಾನ್ ನಡೆದು ಬಿಟ್ಟಿದೆ, ಇನ್ನು ಆಕ್ಷನ್ ಅಷ್ಟೇ ನಡಿಬೇಕು. ತೋರಿಸುತ್ತೆ ಪ್ರಕೃತಿ ಮಕ್ಕಳೇ. ನಾವು ಪ್ರಕೃತಿಯ ಜೊತೆಗೆ ಎಷ್ಟು ಜೊತೆಲಿರ್ತೇವೋ ಅದು ಮಾತನಾಡುತ್ತದೆ, ಅದಕ್ಕೆ ಗೊತ್ತಾಗುತ್ತದೆ, ಅದು ಮಾತನಾಡುತ್ತದೆ. ಅದು ಹೇಳುತ್ತೆ, ಕೇಳೋ ಸ್ಥಿತಿ ಗತಿಯಲ್ಲಿ ನಾವು ಇರುವುದಿಲ್ಲ. ವೃಶ್ಚಿಕಂ ಇದನ್ನು ಮಾಡಿ, ವೃಶ್ಚಿಕ ರಾಶಿ ಇದನ್ನು ಮಾಡಿ. ಇಲ್ಲ, ಒಂದು ಬೂದುಗುಂಬಳಗಾಯಿ ತಂದು ಇವತ್ತು ಸಂಧ್ಯಾ ಕಾಲಕ್ಕೆ ಪ್ರಾರ್ಥನೆ ಮಾಡಿಬಿಟ್ಟು ಕಟ್ಟಿ, ಮನೆ ಬಾಗಿಲಿಗೆ ಕಟ್ಟಿ. 9 ದಿನ 18 ದಿನ ಕಪ್ಪಗಾಗಿ ಕೊಳತೇನಾದ್ರೂ ಬಿತ್ತು, ನೆನ್ಪಿಟ್ಕೊಳ್ಳಿ, ಅಲ್ಲೊಂದು ಮಾರಿ ಪ್ರವೇಶ ಅಂತ, ಮನೆಯಲ್ಲೊಂದು ಪೂಜೆ, ದಿಗ್ಬಂಧನ ಸಂಕಲ್ಪಗಳಾಗಬೇಕು. ಹನುಮೋಪಾಸನ ಮಾಡಿ, ರಾಮರ ಆಲಯಕ್ಕೆ ಹೋಗಿ ಒಂದು ಸಣ್ಣದಾಗಿ ಪೂಜೆ ಪ್ರಾರ್ಥನೆ, ರಾಮಯ್ಯ ನೀನೇ ಕಾಪಾಡು. ಯಾಕೆ ಹೇಳಿ ರಾಮನ ಪ್ರಾರ್ಥನೆ ಮಾಡಬೇಕು? ಯಾರಿಗೂ ಗೊತ್ತಿಲ್ಲ. ನಾನು ರಾಮರ ಆಲಯ ನನ್ನ ದಾಶರಥಿ ಅಂತ ಹೇಳ್ತಿರ್ತಾನೆ. ಯಾವ ದೇವರು, ಯಾಕಂದ್ರೆ ಪರಶುರಾಮರನ್ನು ನಾವು ಪ್ರಾರ್ಥನೆ ಮಾಡೋಲ್ಲ, ಪರಶುರಾಮರನ್ನ, ರಾಮರನ್ನ ಪ್ರಾರ್ಥನೆ ಮಾಡ್ತೇವೆ. ಯಾವ ದೇವರು ಧನಸ್ಸನ್ನು ಇಟ್ಕೊಂಡು ನಿಂತಿರೋಲ್ಲ. ಸದಾ ಪೂಜನೀಯ ನನ್ನ ರಾಮ. ಧನಸ್ಸು ಅಂದ್ರೆ ಕ್ಷಣ ಮಾತ್ರದಲ್ಲಿ ಬರುತ್ತಾನೆ ನನ್ನ ರಾಮ ಅನ್ನತಕ್ಕಂಥದ್ದು. ರಾಮೋಪಾಸನೆ ಮಾಡತಕ್ಕಂಥದ್ದು ಮಾಡಿ ಸಮಾಧಾನ ಆಗುತ್ತೆ. ಸದಾ ನಿತ್ಯ ರಾಮರು ಒಂದು ವಿಗ್ರಹ ಇಟ್ಟು ತುಳಸಿ ಮನೆಯಲ್ಲೇ, ನಿಮ್ಮ ಮನೆ ದೇವರಿಗೆ ಹೇಳ್ಕೊಂಡೆ, ಸೀತಾರಾಮರಿಲ್ಲ ಪರವಾಗಿಲ್ಲ, ನಿಮ್ಮ ಮನೆ ದೇವರಿಗೆ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೇ ವರಾನನೆ, ಈ ರೀತಿ ಹೇಳ್ಕೊಂಡು ಜಪ ಮಾಡಿಕೊಂಡು ತಕ್ಕಂಥದ್ದು ಮಾಡ್ಕೊಳ್ಳಿ. ರಾಮರೇ ನಿಮ್ಮ ಮನೆಗೆ ದಿಗ್ಬಂಧನವಾಗಿ ನಿಂತರು. ಅಲ್ಲೊಂದು ತುಳಸಿ ಕಟ್ಟೆ ಇಡಲೇಬೇಕು, ಅಲ್ಲೊಂದು ತುಳಸಿ ದೀಪ. ಗೊತ್ತಾಗುತ್ತೆ. ಇಷ್ಟನ್ನು ಮಾಡ್ಕೊಳ್ಳಿ. ಇನ್ನು ಧನುಸು ರಾಶಿ, ಭಾಗ್ಯಸ್ಥಾನದಲ್ಲಿ ಕುಳಿತು ವ್ಯಯಭಾವಂ, ನಿಮ್ಮ ಧೈರ್ಯಭಾವಂ ಸುಖಭಾವಂ ನೋಡ್ತಿರೋದ್ರಿಂದ ಮನೆಯ ಹಿರಿಯರ ಕಡೆ ನೋಡ್ಕೊಳ್ಳಿ ಮಕ್ಕಳೇ. ಮನೆಯ ಹಿರಿಯರ ಕಡೆ ದೂರಕ್ಕಂತೂ ಹೋಗ್ಲೇಬೇಡಿ. ದೂರದ್ದು ಗೊತ್ತಿಲ್ಲದ್ದು ಜನಕೂಟಂ, ಜನಗಳು ಕ್ರೌಡ್ ಇರೋ ಪ್ಲೇಸ್ಗೆ ಹೋಗ್ಬೇಡಿ. ಅಲ್ಲಿ ಯಾವುದೋ ಫಂಕ್ಷನ್ ಅಂತೆ, ಅಲ್ಲೇನೋ ಕುಣಿತ ಅಂತೆ, ಅಲ್ಲೇನೋ ಇದಂತೆ, ಈ ಥರದ್ದು ನಡೀತಲ್ಲ ಮೊನ್ನೆ, ಆ ಥರದ್ದು ಸಭೆ ಸಮಾರಂಭಗಳಿಗೆ ಹೋಗ್ಲೇಬೇಡಿ. ದೂರದಲ್ಲೊಂದು ಕಂಟಕವಿದೆ, ಇದಿದೆ, ಜಾಗ್ರತೆ. ಮಿನಿಮಮ್ ಸೊಂಟ ಮಂಡಿಗಾದ್ರೂ ಪೆಟ್ಟು ಕೊಟ್ಟು ಬಿಡ್ತಾನೆ. ಎಚ್ಚರಿಕೆ. ತಂದೆಯ ಆರೋಗ್ಯ, ತಂದೆ ಸಮಾನರಾದವರ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಭಾಗ್ಯಧ್ವಂಸಂ, ಅದೃಷ್ಟದಿಂದ ಬಂದು ಜಾಗದಲ್ಲಿ ಕುಳಿತಿದ್ದೀರಿ, ಯೋಗ್ಯತೆಯಿಂದಲ್ಲ ಯೋಗದಿಂದ. ಏನೋ ದುಡ್ಡು ಕೊಟ್ಟೋ, ಮೋಸ ಮಾಡಿಯೋ, ಬೇರೆಯವ್ರ ರೆಕಮೆಂಡೇಶನ್ ಇಂದ ಧ್ವಂಸವೇ ನಿಮ್ಮ ಸ್ಥಾನ. ಸುಳ್ಳು ಹೇಳ್ಕೊಂಡು, ಮೋಸ ಮಾಡಿಕೊಂಡು, ಯಾರ್ದೋ ಸ್ಥಾನ ಕಿತ್ಕೊಂಡು, ಅನ್ಯಾಯ ಮಾಡಿ ಗಳಿಸಿದ್ರಿ ಅಂದ್ರೆ ಎಲ್ಲ ನಿಮ್ಮ ತಲೆ ಮೇಲೆ ಸುರ್ಸಾಕೋತೀರಿ. ಖಂಡಿತ ಇದು ಧನುಸು ರಾಶಿಯವರ ಮನೆಯಲ್ಲಿ ನಡೆದಿರುತ್ತೆ. ಪುತ್ರದೋಷಂ ಪಿತೃದೋಷಂ ಆಗಿ ನಿಂತು ಬೀಳುತ್ತೆ. ಒಂದ ಹಿರಿಯರಿಗೂ ನೋವು, ಇಲ್ಲ ನಿಮ್ಮ ಮಕ್ಕಳಿಗೆ ನೋವುಂಟು. ಎಚ್ಚರಿಕೆ. ಶಿವಾಲಯಂ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ. ಶಿವಾಲಯಕ್ಕೆ ಹೋಗಿ ಈ 48 ದಿನವೂ, ಈ 50 ದಿನವೂ 48 ಅಂತಿದ್ದಾನೆ, ತಪ್ಪದೆ ಒಂದು ಎಳನೀರು ಶಿವನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಅಭಿಷೇಕ ಕೊಡ್ತಕ್ಕಂಥದ್ದು. ಯಾರೋ ಬಡವ್ರಿಗಾದ್ರೂ ಕೊಡ್ತಕ್ಕಂಥದ್ದು. ಒಂದು ಅರ್ಧ ಲೀಟರ್ ಹಾಲಾದ್ರೂ, 1/4 ಲೀಟರ್ ಹಾಲಾದ್ರೂ ಶಿವನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಯಾರಾದ್ರೂ ಬಡ ಮಕ್ಕಳಿಗೋ, ಬಡವರಿಗೋ, ವಯಸ್ಸಾದವರಿಗೋ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಧನಸ್ಸು ಸಮಾಧಾನಂ. ಇನ್ನು ವಿಶೇಷವಾಗಿ ಮಕರ ರಾಶಿ, ಅಷ್ಟಮದಲ್ಲಿ ಕುಳಿತಿರತಕ್ಕಂಥ ಒಂದು ಕುಜಕೇತು ಸ್ತಂಭನ.
ಜಾಗ್ರತೆ. ನಿಮ್ಮ ಧನಸ್ಥಾನ, ನಿಮ್ಮ ಧೈರ್ಯ ಸ್ಥಾನ ನೋಡ್ತಿದ್ದಾನೆ. ಎಳ್ಕೊಂಡು ನಿಮ್ಮ ಅಣ್ಣನ ಮನೆಯನ್ನ, ಲಾಭದ ಮನೆಯನ್ನು ಕೂಡ, ಲಾಭಾಧಿಪತಿಯ ಅಷ್ಟಮ. ದೊಡ್ಡ ಕೆಲ್ಸಗಳಿಗೆ ಹೋಗ್ಬೇಡಿ. ದೊಡ್ಡ ದೊಡ್ಡ ಕೆಲ್ಸಗಳು ಕೆಲವರನ್ನ ಆಕರ್ಷಿಸುತ್ತೆ. ಸರ್ ಅದ್ರಲ್ಲಿ ಬರುತ್ತಂತೆ, ಸರ್ ಇದ್ರಲ್ಲಿ ಬರುತ್ತಂತೆ, ಸರ್ ಅದಂತೆ, ಸರ್ ಇದಂತೆ. ದಯಮಾಡಿ ಎಚ್ಚರಿಕೆ. ಮಕರ ರಾಶಿ, ಭೂಮಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದೇನಾದ್ರೂ ಇದ್ರೆ ಉಲ್ಟಾ ಪಲ್ಟಾ. ಜಾಗ್ರತೆ. ಆರೋಗ್ಯದ ಕಡೆ ಅಂತೂ ತುಂಬಾ ಎಚ್ಚರಿಕೆ ಎಂದಿರಿ. ಆರೋಗ್ಯಂ ಭಾಸ್ಕರಂ. ನಿತ್ಯ ಸೂರ್ಯನಿಗೆ ನಮಸ್ಕಾರ ಮಾಡಿ. ಭಾಸ್ಕರನ ಮನೆಯಲ್ಲೇ ಕುಳಿತಿರೋದು. ನಿತ್ಯ ಸಂಗಾತಿ ಹತ್ರ ಮಧುರವಾಗಿರಿ, ಅಣ್ಣನ ಹತ್ರ ಮಧುರವಾಗಿರಿ, ಅತ್ತಿಗೆ ಹತ್ರ ಮಧುರವಾಗಿರಿ, ಸೋದರಿ ಹತ್ರ ಮಧುರವಾಗಿರಿ. ಒಡ ಹುಟ್ಟಿದವರ ಹತ್ರ ಅಂತೂ ತಲೆ ಬಗ್ಗಿಸಿ ನಿಂತ್ಕೋಬೇಡಿ. ಆಯ್ತಪ್ಪ ಅಂತ ಅವನೇ ಉಲ್ಟಾ ಆಗ್ಬೋದು, ಅವನೇ ವಿಚಿತ್ರವಾಗಿ ಆಡ್ಬೋದು, ಅವ್ರ ಹತ್ರ ಕಿರಿಕಿರಿ ಬರ್ಬೋದು. ಎಚ್ಚರಿಕೆ. ದೂರ ಪ್ರಯಾಣ ಅಂತೂ ನಾನು ಒಪ್ಪೋದೇ ಇಲ್ಲ. ಮಕರ ರಾಶಿಯವ್ರಿಗೂ ಕೂಡ ಖಂಡಿತ ಕೆಲವೊಂದು ಅನಾರೋಗ್ಯ ಪ್ರಸಂಗಗಳು, ದುರಂತ ಪ್ರಸಂಗಗಳು ಮನೆಯಲ್ಲಿ ನಡೆದಿರ್ತಕ್ಕಂಥದ್ದಾಗಿರುತ್ತೆ. 15 ದಿನ 21 ದಿನದಲ್ಲೇ ಸೂಚಿಸಿರ್ತಾನೆ ಪಿಶಾಚ ಬಾಧೆಯ ಈ ಒಂದು ಕುಜ. ಕನ್ಫರ್ಮ್. ಒಳ್ಳೆಯವ್ರು ಕೆಟ್ಟವ್ರು ಆಗ್ಬಿಟ್ಟಿರೋದು, ಆತ್ಮೀಯರು ಕೆಟ್ಟವ್ರು ಆಗ್ಬಿಟ್ಟಿರೋದು, ದೂರ ಹೋಗಿರೋದು, ಇಲ್ಲ ದುರಂತ ಸಾವಾಗಿರೋದು, ಹಿರಿಯರ ಸಾವಾಗಿರೋದು, ಗೊತ್ತಿರೋರು ತುಂಬಾ ಆತ್ಮೀಯರ ಸಾವಾಗಿರೋದು, ಈ ಥರದ್ದೊಂದು ನೋವಾಗಿರುತ್ತೆ. ವೆರಿ ಕೇರ್ಫುಲ್. ಸೊ ನಿಮ್ಮ ಆರೋಗ್ಯ ಕಂಪಲ್ಸರಿ. ಹನುಮರಿಗೆ ಒಂದು ಬಟ್ಟಲು ಎಳ್ಳೆಣ್ಣೆ, ಅದರಲ್ಲಿ 8 ನಾಣ್ಯ ಸೇರಿಸಿ ಒಂದು ಸ್ವಲ್ಪ ತುಳಸಿ ಹಾಕಿ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ನರಸಿಂಹರಿದ್ರೆ ಅಂತೂ ಹೋಗ್ತಲೇ ಇರಿ. ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಕುಟುಂಬ ಸಮೇತ, ಮುಖ್ಯವಾಗಿ ದಂಪತಿ ಸಮೇತರಾಗಿ ಹೋಗಿ ಬರತಕ್ಕಂಥದ್ದು ಮಾಡಿ. ಗರ್ಭಿಣಿ ಸ್ತ್ರೀಯರು ತುಂಬಾ ಎಚ್ಚರಿಕೆಯಿಂದ ಇರಿ. ಒಡ ಹುಟ್ಟಿದವರ ತುಂಬಾ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಪ್ರಾಪರ್ಟಿನಲ್ಲಿ ಈಗ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮನೆ ಕಟ್ತೀನಿ, ಜಾಗ ತಗೋತೀನಿ, ಸುಮ್ಮನೆ ಈ 50 ದಿನ ಕಿಟಿಪಿಟಿ ಉಂಟು. 28ನೇ ತಾರೀಕು ಮೇಲೆ ಕೈ ಹಾಕಿ ಜಾಕ್ಪಾಟ್ ಹೊಡಿತೀರಾ. ಲಾಭೇ ಭಾಗ್ಯಸ್ಥಾನಂಗೆ ಬಂದ್ಬಿಡ್ತಾನೆ. ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಆಗ ನೋಡೋಣ. ಈಗ ಬೇಡ. 50 ದಿನ, ಅದರಲ್ಲೂ ಕೃಷಿಕರಾಗಿದ್ರೆ ಅಂತೂ ಸಿಕ್ಕಾಬಟ್ಟೆ ನಷ್ಟಗಳುಂಟು. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಟ್ರಾನ್ಸ್ಪೋರ್ಟು, ಗೋಡೌನ್ಸು, ಸೆಕ್ಯೂರಿಟಿ ಏಜೆನ್ಸೀಸ್, ಮಿಲಿಟರಿ, ಪೊಲೀಸು, ರಕ್ಷಣಾ ಇಲಾಖೆ, ಡಿಟೆಕ್ಟಿವ್ಸು, ಕೃಷಿಕರು, ರೈತರು, ಡ್ರೈವರ್ಸುಗಳು, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ವಾಚ್ಮನ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಕನ್ಸ್ಟ್ರಕ್ಷನ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಎತ್ತರದ ಬಿಲ್ಡಿಂಗ್ ಹತ್ಬಿಟ್ಟು ಪ್ಲಂಬಿಂಗ್ ಹಾಕೋದು, ಎಲೆಕ್ಟ್ರಿಕಲ್ ಕೆಲಸ ಹಾಕೋವಾಗ ತುಂಬಾ ಹುಷಾರಪ್ಪ ಮಕ್ಕಳೇ. ಇದಾವೆ ಅಲ್ಲಲ್ಲಿ ಏನೋ ಒಂದು ದುರಂತಗಳನ್ನ ತೋರಿಸಿದ ಮಕರಂ. ಮೈಯೆಲ್ಲಾ ಎಚ್ಚರಿಕೆ ಎಂದಿರಿ. ನಿಮ್ಮ ನಂಬ್ಕೊಂಡಿದ್ದಾರಪ್ಪ, ಮನೆಯವರಿದ್ದಾರಪ್ಪ, ಮಕ್ಕಳಿದ್ದಾರಪ್ಪ, ಕುಟುಂಬದವರಿದ್ದಾರಪ್ಪ. ಜಾಗ್ರತೆ. ಮಕರಂ ಜಾಗ್ರತೆ. ನದಿ ತೀರ, ನದಿಲಿ ಇಳಿತಾನೆ, ಸಮುದ್ರಕ್ಕೆ ಹೋಗ್ತಾನೆ, ಬೋಟಲ್ಲಿ ಕೂತ್ಕೋತಾನೆ, ಏನೋ ಮಾಡೋಕ್ಕೆಲ್ಲ ಹೋಗ್ಬೇಡಿ. ನೀವು ಹಂಗೆ ಸ್ವಲ್ಪ 8 ಗುಂಡಿಗೆ ಇರೋರು ನೀವು. ಕುಜನ ಭಾವ ಅವನು ಬೇರೆ, ಅಲ್ಲೇ 8ನೇ ಮನೇಲಿ ಕೂತಿದ್ದಾನೆ. 16 ಗುಂಡಿಗೆ ಆಗ್ಬಿಡ್ತೀರಿ. ಮಾಡಬೇಡ, ಮಾಡೋಣ ಬಿಡು ಅನ್ನತಕ್ಕಂಥದ್ದು. ತತ್ಕಾಲಂ ತಟಸ್ಥಂ. ಕುಂಭರಾಶಿ. ಕುಂಭರಾಶಿ ನಿಮ್ಮ 3ನೇ ಮನೆಯವನು, ಒಡ ಹುಟ್ಟಿದವನು. ನಿಮ್ಮನ್ನೇ ನೋಡ್ತಿದ್ದಾನೆ. ನಿಮ್ಮನೇಲೇ ರಾಹು. ಅದೃಷ್ಟಕ್ಕೆ ಗುರು ಸಾರದಲ್ಲಿದ್ದು ಗುರುವು ನಿಮ್ಮನ್ನು ನೋಡ್ತಿದ್ದಾನೆ. ಗ್ರೇಟೆಸ್ಟ್ ಎಸ್ಕೇಪ್. ಆದರೂ ಕುಜ ಕೇತು ಪೂರ್ಣ ಪಿಶಾಚ ಬಾಧ ನಿಮಗೂ ಉಂಟು. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ಚಿಂತನೆಗಳು, ತಪ್ಪಾದ ವ್ಯವಹಾರಗಳು, ಅಡ್ಡದಾರಿ ಸಂಪಾದನೆ, ಅಡ್ಡದಾರಿ ಆಲೋಚನೆ, ಈ ರೀತಿದೇನಾದ್ರೂ ಮಾಡಿದ್ರಿ ಅಂದ್ರೆ ಜೈಲು ವಾಸಂ ನಿಶ್ಚಿತಂ. ಮೋಸ ಮಾಡಿ ದುಡ್ಡು ಕೂಡಿಟ್ಟಿದ್ದೀರಿ, ಅನ್ಯಾಯ ಮಾಡಿ ದುಡ್ಡು ಕೂಡಿಟ್ಟಿದ್ದೀರಿ, ಯಾರ್ದು ಹೊಟ್ಟೆ ಬಗ್ದು ಜೀವನ ಕಸ್ತು, ಖಂಡಿತ ಹೊಟ್ಟೆಗೆ ಇಡ್ತಾನೆ ನಿಮಗೆ, ಇಲ್ಲ ನೆತ್ತಿಗೆ ಇಡ್ತಾನೆ. ಜಾಗ್ರತೆ. ಏನೋ ಒಂದು ರುದ್ರ ಪಾರಾಯಣ, ರುದ್ರ ನಮಕಂ, ರುದ್ರ ಚಮಕಂ ನಿತ್ಯ ಕೇಳಿ. ರುದ್ರ ನಮಕಂ, ರುದ್ರ ಚಮಕಂ ಕುಂಭರಾಶಿಯವರು ಕೇಳಬೇಕು. ನೀವು ರುದ್ರಾಂಶದಲ್ಲೇ ಹುಟ್ಟಿರೋದು ಅಂತ ಒಂದು ನಿಮಗೆ ರಾಹು, ಕುಜ, ಕೇತು, ಸೂರ್ಯ ತಂಬೀಭೂತರಾಗಿ ನೋಡ್ತಿರೋದ್ರಿಂದ ತುಂಬಾ ಹುಷಾರಾಗಿರ್ಬೇಕಪ್ಪ.
ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಿದ್ರೆ ವಿಳಂಬ, ತಗಾದೆ, ಕಿರಿಕಿರಿ ಆಗೋದು, ಓಡಾಟ, ಬರೋದು ಬರ್ತಿಲ್ಲ, ಕೊಡೋದು ಕೊಡ್ತಿಲ್ಲ, ನಿಲ್ಲೋದು ನಿಲ್ತಿಲ್ಲ, ಈ ರೀತಿಯ ಭಾವಗಳಲ್ಲಿ ಸಿಕ್ಕಾಬಟ್ಟೆ ಒದ್ದಾಡಿಸ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ಕುಂಭರಾಶಿ, ದೊಡ್ಡ ಇದಕ್ಕೆ ನುಗ್ಗಬೇಡಿ. ಒಂದೊಂದೇ ಹೆಜ್ಜೆ ಹೋಗಿ. ಏನೋ ಒಂದು ಕುಜಾಕೇತು ಏನು ಗೊತ್ತಾ, ಯಾವುದಕ್ಕೂ ಸೈ. ಸಿಂಹದ ಜೊತೆ ಹೋಗಿ ಗುದ್ದಾಡ್ತೀನಿ ಅಂತ ಬೇಡ. ನಿಮಗೆ ತೊಂದರೆ ಕೊಡುವ ತಟಸ್ಥ ಆಗಿದ್ದಾನೆ ನಿಜವೇ, ಸೂರ್ಯ ತಟಸ್ಥ ಆಗಿದ್ದಾನೆ ನಿಜವೇ, ಆದರೂ ಶನಿಯನ್ನ ನೋಡ್ತಿದ್ದಾನೆ. ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಪೆಟ್ಟು. ಮುಖ್ಯವಾಗಿ ವೈದಿಕವಾಗಿ ಏನಾದ್ರೂ ನೀವಿದ್ರೆ ನಿಮ್ಮನ್ನು ತಡೆಯೋರಿರಲ್ಲ. ಯಾರಾದ್ರೂ ಸರಿ, ಈ 12 ರಾಶಿಗಳಲ್ಲಿ ಧರ್ಮಬದ್ಧ ವೈದಿಕ ಜೀವನ ಗುರುಗಳಾಗಿದ್ದೀರಿ. ಯಜ್ಞ, ಯಾಗ, ಪೂಜೆ, ಹೋಮ, ಹವನ ಈ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ದೇವಿ ಆರಾಧನೆ, ಗಣೇಶರ ಆರಾಧನೆ, ಸುಬ್ರಹ್ಮಣ್ಯರ ಆರಾಧನೆ, ನಿತ್ಯಾಗ್ನಿಹೋತ್ರರು, ನಿತ್ಯ ದೇವಿ ಹತ್ರ ಕುಳಿತುಕೊಂಡಿರೋರು, ದೇವಿ ಪೂಜೆ ಮಾಡ್ತಿರೋರು, ದೇವಿಯ ಸಂಕಲ್ಪವೇ ಎಲ್ಲ ನಡೆಸ್ತಿರೋದು ಅಂತ ನಂಬಿಕೆಯಿಂದ ಇದ್ದು ದೇವಿ ಮೇಲೆ ಭಾರ ಹಾಕಿ ಹೋಗ್ತಿರೋರನ್ನ ಯಾರನ್ನೂ ಏನೂ ಮಾಡಲ್ಲ. ಅಷ್ಟು ಶಕ್ತಿ ಬರುತ್ತೆ, ಅಷ್ಟು ದೇವತೆಗಳ ಅಷ್ಟೂ ಶಕ್ತಿ. ಹೇಗೆ ನವರಾತ್ರಿಗಳ ಸಂದರ್ಭದಲ್ಲಿ ಅಮ್ಮನವ್ರಿಗೆ ಕೊಟ್ಟು ಅಮ್ಮ ಹೇಗೆ ಮಹಿಷಾಸುರ ಸಂಹಾರಕ್ಕೆ ಬಂದೋ ಅಂಥದ್ದೊಂದು ಶಕ್ತಿ ಬರುತ್ತೆ. ವೈದಿಕವಾಗಿದ್ರೆ ನೀವೆಷ್ಟು ಧರ್ಮಾತ್ಮರಾಗಿರ್ತೀರೋ ಅಂಥದ್ದೊಂದು ಗೆಲುವುಂಟು. ಎಷ್ಟು ಅಧರ್ಮವಂತರಾಗಿರುತ್ತೀರೋ ಅಷ್ಟು ದೊಡ್ಡ ನೋವುಂಟು. ಖಂಡಿತ ಕುಂಭರಾಶಿಯವರ ಕುಟುಂಬದಲ್ಲೂ ಮನೆಯಲ್ಲೂ ಒಡ ಹುಟ್ಟಿದವರು, ಎತ್ತವರು, ದೊಡ್ಡವರು, ಭ್ರಾತ್ಮೀದಾರರು, ಆತ್ಮೀಯರ ಕುಟುಂಬದಲ್ಲಿ ಅಲ್ಲೊಂದು ಬಿರುಗಾಳಿಗಳನ್ನ ಆಗಿರ್ತಕ್ಕಂಥದ್ದಾಗಿರುತ್ತೆ. ನೀವು ಕಮೆಂಟ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ ಆಗಿದೆ ಗುರುಗಳೇ ಅಂತ. ಅದರಿಂದ ರುದ್ರ ನಮಕಂ ರುದ್ರ ಚಮಕಂ ಸದಾ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್. ಅದರ ಜೊತೆಯಲ್ಲಿ ಆರೋಗ್ಯಕ್ಕೋಸ್ಕರ ವರುಣ ಗಾಯತ್ರಿ ಮಂತ್ರವನ್ನ ಹೇಳ್ತಾನೆ. ಇದನ್ನು ಜಪ ಮಾಡ್ಕೊಳ್ಳಿ. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಇದನ್ನ ನಿತ್ಯ ಒಂದು 21 ಬಾರಿ, 42 ಬಾರಿ, 48 ಬಾರಿ, ಒಂದು 108 ಬಾರಿ, 180 ಬಾರಿ ಎಲ್ಲರೂ ಜಪ ಮಾಡ್ಕೊಳ್ಳಿ. ಎಲ್ಲಾ ರಾಶಿ ಕುಂಭರಾಶಿಯವರು ಜಪ ಮಾಡ್ಕೊಳ್ಳಿ. ಆರೋಗ್ಯಂ ಭಾಸ್ಕರಂ, ಸೂರ್ಯ ನಮಸ್ಕಾರಂ, ಹಿರಿಯರ ಆಶೀರ್ವಾದ ತಗೊಳ್ಳಿ, ಹಿರಿಯರ ಜೊತೆ ಸಮಾಧಾನವಾಗಿರಿ, ಪಿತೃ ಕಾರ್ಯಗಳನ್ನ ಮಾಡಿ, ಸ್ವಯಂ ಪಾಕಗಳನ್ನ ದಾನ ಮಾಡಿ. ಸಮಾಧಾನಂ ವಿಜಯಂ. ಇನ್ನು ಮೀನರಾಶಿ, ನಿಮ್ಮ 6ನೇ ಮನೆಯಲ್ಲಿ ನಡೀತಿದೆ ಇದು. ಶತ್ರು ಸ್ತಂಭನಂ, ಏನೋ ಕಟ್ಟಾಕಿತ್ತು, ಬಿಡುಗಡೆ ಆಗುತ್ತೆ, ಬಟ್ ಅಷ್ಟೇ ತಲೆನೋವುಗಳುಂಟು. ನಿಮ್ಮ ಹಿರಿಯರ ಕಡೆ ಗಮನ ಕೊಡಿ. ತಂದೆ ಸಮಾನರಾದಂಥವರ ಆರೋಗ್ಯದಲ್ಲಿ ದಿಢೀರ್ ಏರುಪೇರು. ನಿಮ್ಮ ಗಂಡನ ತಂದೆ ತಾಯಿ, ಇಲ್ಲ ನಿಮ್ಮ ತಂದೆ ತಾಯಿ, ಇಲ್ಲ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ನಿಮ್ಮ ಯಜಮಾನರ ದೊಡ್ಡಪ್ಪ ಚಿಕ್ಕಪ್ಪ. ಈ ರೀತಿ ಜಾಗರೂಕತೆ. ಸಿಕ್ಕಾಬಟ್ಟೆ ಹರ್ನಿಯಾ ಪ್ರಾಬ್ಲಮ್ ಇದೆ, ಅಲ್ಸರ್ ಪ್ರಾಬ್ಲಮ್ ಇದೆ, ಅಪೆಂಡಿಸ್ ಪ್ರಾಬ್ಲಮ್ ಇದೆ, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ವಿಪರೀತ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ವಿಪರೀತ ಓವರ್ ವೆಯ್ಟ್ ಇರತಕ್ಕಂಥ ಪ್ರಾಬ್ಲಮ್ ಇದೆ. ತುಂಬಾ ಎಚ್ಚರಿಕೆಯಿಂದ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಪ್ರಕೃತಿ ಚಿಕಿತ್ಸಾ ಕೇಂದ್ರ. ಅನಗತ್ಯ ಖರ್ಚುಗಳು, ವಿಪರೀತ ಖರ್ಚುಗಳು. ಮನೆ ಏನಾದ್ರು ಕಟ್ತಿದ್ರಿ ಅಂದ್ರೆ ಭಗವಂತನೇ ಬರ್ಬೇಕು. ನೀವು 30 ಲಕ್ಷ ಅಂದ್ಕೊಂಡಿದ್ದು 60 ಲಕ್ಷ ಡಬಲ್ ಕನ್ಫರ್ಮ್ ಆಗಿ ತಂದಿಡ್ತಾನೆ. ಟೆನ್ಷನ್ಗಳ ಭಾರ ತಂದಿಟ್ಟು ಬಿಡ್ತಾನೆ. ಏನಕ್ಕಪ್ಪ ನಾನು ಜಾಗಕ್ಕೆ ಕೈ ಹಾಕ್ತೆ, ಏನಕ್ಕಪ್ಪ ಈ ದೊಡ್ಡ ರಿಸ್ಕ್ ತಗೊಂಡೆ, ಏನಕ್ಕಪ್ಪ ಈ ಭಾರ ತಗೊಂಡೆ, ಏನಕ್ಕಪ್ಪ ನಾನೊಂದು ಈ ವ್ಯವಸ್ಥೆಗೆ ಬಂದೆ, ಇಷ್ಟು ದೊಡ್ಡ ವ್ಯವಹಾರಕ್ಕೆ ಬಂದೆ. ಅವರವ್ರ ಮಟ್ಟಕ್ಕೆ ಮಾಡ್ತಿರೋದು ಎಲ್ಲವೂ ದೊಡ್ಡದೇ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಆ ರೀತಿ ಮೀನರಾಶಿಯವರಿಗೆ ಇರತಕ್ಕಂಥದ್ದು ಇರುತ್ತೆ. ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು, ಒಡ ಹುಟ್ಟಿದವ್ರಿಗೆ ಸಂಬಂಧಪಟ್ಟಂಥದ್ದು, ಒಂದು ಜಾಗದ ತಗಾದೆ, ಕೊಂಡ್ಕೊಳ್ಳೋದು, ಮಾರೋದು, ಕಟ್ಟೋದು, ಯಾವುದೋ ಒಂದು ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿ ಇದ್ದೀರಿ. ತಪ್ಪದೆ ಲಕ್ಷ್ಮೀ ನರಸಿಂಹರು, ಆಹೋಬಿಲ ನರಸಿಂಹ, ನಮ್ಮ ಮೇಲುಕೋಟೆ ನರಸಿಂಹ, ಬಳೆಪೇಟೆ ನರಸಿಂಹ, ದೇವರಾಯನ ದುರ್ಗ ನರಸಿಂಹ, ಈ ರೀತಿ ನರಸಿಂಹ ಕ್ಷೇತ್ರಗಳು ತುಂಬಾ ಇದ್ದಾವೆ. ನೋಡಿ,
ಯಾವುದಾಗುತ್ತೋ ನರಸಿಂಹರ ಉಪಾಸನೆಗೆ ಹೋಗಿ, ನರಸಿಂಹರ ಉಪಾಸನೆಗೆ ಹೋಗಿ. ನರಸಿಂಹರಿಗೆ ಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ. ಲಕ್ಷ್ಮೀ ಸಹಸ್ರನಾಮ ನಿತ್ಯ ಜಪ, ನಿತ್ಯ ಕೇಳೋದೋ ಹೇಳೋದೋ. ಲಕ್ಷ್ಮೀ ಸ್ವರೂಪವಾಗಿರತಕ್ಕಂಥ ಒಂದು 3 ಜನ 5 ಜನ 6 ಜನ ಮುತ್ತೈದೆಯರಿಗೆ ಏನಾದ್ರೂ ಫಲತ್ವಾಂಬೂಲ ಮಡ್ಲಕ್ಕಿ ತುಂಬಿಸ್ಕೊಡೋದೋ ಮಾಡತಕ್ಕಂಥದ್ದು ಮಾಡಿ. ಎಲ್ಲ ರಾಶಿಯವರು ಮನೆಯಲ್ಲಿ ಆಯ್ತು ಅಂದ್ರೆ ಒಂದು ನರಸಿಂಹ ದಿಗ್ಬಂಧವನ್ನು ಇಲ್ಲ ಸ್ಕಂದ ದಿಗ್ಬಂಧವನ್ನು ತಂದು ಕೆಂಪು ಅಕ್ಷತೆಯ ಬಟ್ಟಲಲ್ಲೋ ಇಲ್ಲ ತಟ್ಟೆಯಲ್ಲಿಟ್ಟು ನಿತ್ಯ ಧೂಪ ದೀಪ ನೈವೇದ್ಯ 48 ದಿನ ಒಂದು ಮಂಡಲ ಪೂಜೆಗಾದ್ರೂ ತಂದಿಟ್ಕೊಳ್ತಕ್ಕಂಥದ್ದು ಮಾಡಿ. ಸುಬ್ರಹ್ಮಣ್ಯ ಹನುಮ ನರಸಿಂಹರ ಆಲಯಕ್ಕೆ ಹೋದಾಗ ಒಂದು ಪುಟ್ಟದಾಗಿ ಒಂದು ರಕ್ಷಾ ಕವಚ ರಕ್ಷಾಧಾರವನ್ನಾದರೂ ಹಾಕಿ ಕಟ್ಟಿಸ್ಕೊಳ್ತಕ್ಕಂಥದ್ದು ಮಾಡಿ. ಅಲ್ಲಿ ಕೊಡ್ತಕ್ಕಂಥ ಸಿಂಧೂರವನ್ನ ತಿಲಕವನ್ನ ತಗೊಂಡು ನಿತ್ಯ ಹಣೆಗೆ ಎಲ್ಲಾ ರಾಶಿಯವರು ಹಚ್ಕೊಳ್ತಕ್ಕಂಥದ್ದು ಮಾಡಿ. ಸಮಾಧಾನವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.